In the previous sessions, we discussed about the structures of gynoecium as well as androecium. So, while discussing the structure of gynoecium, we discussed a gynoecium consisting of carpels, each carpel consisting of basal ovary, style and stigma, right. So, hagene prati carpellallu we will find a cavity. That cavity is called locule, and that locule bears one or many future seeds named as ovules. Each ovule connected to a structure which nourishes the developing ovule, and the structure is named as placenta. So, prati carpel na olagade ಒಂದು ಕ್ಯಾವಿಟಿ ಇರುತ್ತೆ. ಸೊ ದಟ್ ಕ್ಯಾವಿಟಿ ಈಸ್ ನೇಮ್ಡ್ ಆಸ್ locule. Each locule contain a nourishing tissue called placenta ಅನ್ನೋದನ್ನು ಓದಿದ್ವಿ. ಸೊ ಇವತ್ತಿನ ಈ ಸೆಷನಲ್ಲಿ ದ ಪ್ಲೆಸೆಂಟಾ ಟು ವಿಚ್ ಓವ್ಯೂಲ್ಸ್ ಆರ್ ಅಟ್ಯಾಚ್ಡ್, ಯಾವ್ಯಾವ ರೀತಿಯ ವೆರೈಟೀಸ್ ಆಫ್ ಪ್ಲೆಸೆಂಟಾ ಇದೆ, ಇನ್ ವಿಚ್ ಪ್ಯಾಟ್ರನ್ ಪ್ಲೆಸೆಂಟಾ ಈಸ್ ಪ್ರೆಸೆಂಟ್ ಇನ್ ದ ಓವ್ಯೂಲ್, ಪ್ರೆಸೆಂಟ್ ಇನ್ ದ locule, ಆರ್ ಓವ್ಯೂಲ್ಸ್ how they connected to a placenta ಅನ್ನೋದನ್ನು ಇನ್ ದ ನೇಮ್ ಆಫ್ ಪ್ಲಾಸೆಂಟೇಷನ್ ವಿ ವಿಲ್ ಡಿಸ್ಕಸ್. ಸೊ ಹಾಗಾದರೆ ಈ ಕ್ವೆಶನ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಇಂಪಾರ್ಟೆಂಟ್, ಥಿಯರಿ ಎಕ್ಸಾಮಿನೇಷನಲ್ಲಿ 5 ಮಾರ್ಕಿನ ಕ್ವೆಶನ್ ಆಗಿ ವಾಟ್ ಈಸ್ ಪ್ಲಾಸೆಂಟೇಷನ್, ಎಕ್ಸ್ಪ್ಲೈನ್ ಎನಿ 4 ಟೈಪ್ಸ್ ಅಂತ ಕೇಳ್ತಾರೆ. ಯು ಹ್ಯಾವ್ 5 ಟೈಪ್ಸ್ ಆಫ್ ಪ್ಲಾಸೆಂಟೇಷನ್, ಔಟ್ ಆಫ್ ವಿಚ್ ಡೆಫಿನಿಷನನ್ನು ಕೇಳಿದರೆ 4 ಪ್ಲಾಸೆಂಟೇಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಾಸೆಂಟೇಷನ್ ಹೆಸರಲ್ಲೇ ಇದೆ, ಅರೇಂಜ್ಮೆಂಟ್ ಆಫ್ ಪ್ಲೆಸೆಂಟಾ ಅಂತ ಅರ್ಥ ಮಾಡ್ಕೊಳ್ಬೋದು. ಅಥವಾ ಒಂದು ಕಾರ್ಪೆಲ್ನ ಒಳಗಡೆ ಹೌ ಓವ್ಯೂಲ್ಸ್ ಆರ್ ಅಟ್ಯಾಚ್ಡ್, ಅರೇಂಜ್ಡ್ ಟು ದಿ ಪ್ಲೆಸೆಂಟಾ ಅನ್ನೋದನ್ನು ಪ್ಲಾಸೆಂಟೇಷನ್ ಅಂತ ಕರಿತಾ ಇದ್ದೀವಿ. ಹೇಳಿದೆ ಒಂದು ಕಾರ್ಪೆಲ್ನ ಒಳಗಡೆಗೆ ಆ ಓವ್ಯೂಲ್ಸ್ ಇದೆ, ಓವ್ಯೂಲ್ಸ್ ಕನೆಕ್ಟೆಡ್ ಟು ದಿ ಪ್ಲೆಸೆಂಟಾ. ಹೌ ಓವ್ಯೂಲ್ಸ್ ಕನೆಕ್ಟೆಡ್ ಟು ಅ ಪ್ಲೆಸೆಂಟಾ, connected within the ovary is said to be placentation ಅಂತ ಕರೆಯೋದು. ಇನ್ ದ ಸಿಂಪಲ್ ವೇ ಯು ಕ್ಯಾನ್ ಡಿಫೈನ್ ದ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದ ಪ್ಲಾಸೆಂಟೇಷನ್ ಈಸ್ ಆಫ್ 5 ಟೈಪ್ಸ್ ಮೇನ್ಲಿ. ಸೊ ಒಂದನ್ನು ಮಾರ್ಜಿನಲ್ ಪ್ಲಾಸೆಂಟೇಷನ್, ಸೆಕೆಂಡ್ ಒನ್ನನ್ನು ಆಕ್ಸೈಲ್ ಪ್ಲಾಸೆಂಟೇಷನ್, ಥರ್ಡ್ ಒನ್ ಪೆರೈಟಲ್ ಪ್ಲಾಸೆಂಟೇಷನ್, ಫೋರ್ತ್ ಒನ್ free central placentation, and last one basal placentation. So there are 5 types: marginal, axial, parietal, free central and basal placentation. Let's discuss one by one in detail. When it comes to the marginal placentation, ಹೆಸರಲ್ಲಿ you can guess placentation ಅಂದ್ರೆ ಅರ್ಥ ಏನು? ಅರೇಂಜ್ಮೆಂಟ್ ಆಫ್ ಓವ್ಯೂಲ್. ಓವ್ಯೂಲ್ ಎಲ್ಲಿ ಅರೇಂಜ್ ಆಗಿದೆ, ಯಾವ ರೀತಿ ಅರೇಂಜ್ ಆಗಿದೆ ಅಂದರೆ ಓವ್ಯೂಲ್ಸ್ ಮಾರ್ಜಿನಲಿ, ಹೆಸರಲ್ಲಿ ಮಾರ್ಜಿನಲ್ ಅಂತ ಇದೆ, ಮಾರ್ಜಿನಲಿ ಅರೇಂಜ್ ಆಗಿದೆ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಯಾವ ಮಾರ್ಜಿನ್ಸ್? 2 ಮಾರ್ಜಿನ್ ಪಾಸಿಬಿಲಿಟಿ, ಒಂದು ಡಾರ್ಸಲ್ ಮಾರ್ಜಿನ್, ವೆಂಟ್ರಲ್ ಮಾರ್ಜಿನ್ ಅಂತ 2 ಮಾರ್ಜಿನ್ಸನ್ನು ಹೇಳ್ಬೋದು. ಸೇ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಆ್ಯನ್ ಓವೆರಿ ಅಂತ ಅಂದ್ಕೊಳ್ಳಿ. ಈ ಶೇಪಲ್ಲಿ ಓವೆರಿನ ರೆಪ್ರೆಸೆಂಟ್ ಮಾಡಿದ್ದೀನಿ, ನಿಮಗೆ ಡಯಾಗ್ರಾಮಲ್ಲಿ ಕೂಡ ಕಾಣ್ತಾ ಇದೆ. ಈ ಓವೆರಿಗೆ ಒಂದು ಡಾರ್ಸಲ್ ಮಾರ್ಜಿನ್, ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ ಡಾರ್ಸಲ್ ಮಾರ್ಜಿನ್, ಆ್ಯಂಡ್ ದಿಸ್ ಒನ್ ವೆಂಟ್ರಲ್ ಮಾರ್ಜಿನ್. 2 ಮಾರ್ಜಿನ್ಸ್ ಇದೆ. ಮಾರ್ಜಿನಲ್ ಪ್ಲಾಸೆಂಟೇಷನ್ ಅಂತ ಹೇಳಬೇಕಾದ್ರೆ ಎಲ್ಲಿರಬೇಕು ಓವ್ಯೂಲ್ಸ್? ಪ್ಲಾಸೆಂಟಾ ಎಲ್ಲಿರುತ್ತೋ ಅಲ್ಲಿ ಓವ್ಯೂಲ್ ಅಟ್ಯಾಚ್ ಆಗಿದೆ. ಮಾರ್ಜಿನಲ್ ಪ್ಲಾಸೆಂಟೇಷನಲ್ಲಿ ವೆಂಟ್ರಲ್ ಸೈಡ್ ಆಫ್ ದಿ ಓವೆರಿ ಕಂಟೈನ್ಸ್ ಪ್ಲಾಸೆಂಟಾ ಲೈಕ್ ದಿಸ್. ವೆಂಟ್ರಲ್ ಮಾರ್ಜಿನಲ್ಲಿ ಪ್ಲಾಸೆಂಟಾ ಇದೆ. ಸೊ ವೆಂಟ್ರಲ್ ಸ್ಯೂಚರ್ ಅಂದರೆ ಒಂದು ಲೈನ್ ಅಂತ ಅರ್ಥ. ವೆಂಟ್ರಲ್ ಲೈನಲ್ಲಿ, ವೆಂಟ್ರಲ್ ಸೈಡಲ್ಲಿ ಪ್ಲಾಸೆಂಟಾ ಇದೆ. ಅಟ್ಯಾಚ್ ಟು ದಿಸ್ ಓವ್ಯೂಲ್ಸ್ ಆರ್ ಡೆವಲಪ್ಡ್ like this. So is it clear? ಡಾರ್ಸಲ್ ಸೈಡ್, ವೆಂಟ್ರಲ್ ಸೈಡ್ ಎರಡನ್ನ ಶೋ ಮಾಡಿದ್ದೀನಿ. ವೆಂಟ್ರಲ್ ಸೈಡ್ ಆಫ್ ದಿ ಓವೆರಿಯಲ್ಲಿ ಪ್ಲಾಸೆಂಟಾ ಫಾರ್ಮ್ ಎ ರಿಡ್ಜ್.
ರಿಡ್ಜ್ ಅಂತ ಇದೆ. ಏನು ಅರ್ಥ ರಿಡ್ಜ್ ಅಂದರೆ? ಒಂದು ಲೈನ್ ಥರ ಕಂಪ್ಲೀಟ್ ಆಗಿ ವೆಂಟ್ರಲ್ ಸೈಡಲ್ಲಿ ಪ್ಲಾಸೆಂಟಾ ಇದೆ. ಆ್ಯಂಡ್ ಟು ದಿಸ್ ಪ್ಲಾಸೆಂಟಾ ಓವ್ಯೂಲ್ಸ್ ಆರ್ ಬಾರ್ನ್ ಲ್ಯಾಟ್ರಲಿ. ಹೇಗಿದೆ ನೋಡಿ, ನೀವು ಬೆಸ್ಟ್ ಎಕ್ಸಾಂಪಲ್ ಪಿ ಪ್ಲ್ಯಾಂಟ್ಸನ್ನು ನೀವು ನೋಡಿದರೆ, ಇನ್ ದಿ ಪಿ ಪ್ಲ್ಯಾಂಟ್ಸ್ ಯು ಕ್ಯಾನ್ ಈಸಿಲಿ ಅಬ್ಸರ್ವ್. ಈ ಪಿ ಪ್ಲ್ಯಾಂಟನ್ನು ಯು ಕ್ಯಾನ್ ಓಪನ್ ಇಟ್ ಇನ್ ಟು 2 ಈಕ್ವಲ್ ಹ್ಯಾಲ್ವ್ಸ್. ಹೌದಾ? ಸಿ ಲೈಕ್ ದಿಸ್. 2 ಈಕ್ವಲ್ ಹಾಫ್ ಆಗಿ ಓಪನ್ ಮಾಡ್ಬೋದು. ಬೀನ್ಸ್ ವಾಟ್ ಎವರ್ ಇಟ್ ಮೇ ಬಿ ಓಪನ್ ಮಾಡಿದಾಗ ಈ ಪಿ ಅಥವಾ ಬೀನ್ಸಿನ ವೆಂಟ್ರಲ್ ಮಾರ್ಜಿನ್ ಇದು. ವೆಂಟ್ರಲ್ ಮಾರ್ಜಿನಿಗೆ ಡಾರ್ಕ್ ಅಥವಾ ವೈಟ್ ಕಲರಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಪ್ಲಾಸೆಂಟಾ. ಅಟ್ಯಾಚ್ ಟು ದಿಸ್ ventral margin many ovules are attached. Dorsal margin is free, no placenta, no ovules. Here also dorsal margin is free, only ventral margin contains placenta. ಈ ಫ್ರೂಟ್ಸ್ ಅನ್ನು ನೀವು ಓಪನ್ ಮಾಡಿದರೆ, ವೆಜಿಟೇಬಲ್ಸ್ ಅನ್ನು ಓಪನ್ ಮಾಡಿದರೆ, you will get 2 half. So 1 half with one-sided ovules, another half with one-sided ovules. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಓವ್ಯೂಲ್ ಬಾರ್ನ್ ಆನ್ ದ ರಿಡ್ಜ್. ಯಾವ ರಿಡ್ಜ್ ಅದು? ವೆಂಟ್ರಲ್ ಮಾರ್ಜಿನಿನ ರಿಡ್ಜಲ್ಲಿ ಓವ್ಯೂಲ್ಸ್ ಬಾರ್ನ್ ಆಗಿದೆ, ಫಾರ್ಮಿಂಗ್ 2 rows. ದಿಸ್ ಈಸ್ 1 row ಆಫ್ ಓವ್ಯೂಲ್, ಅನದರ್ ರೋ ಆಫ್ ಓವ್ಯೂಲ್. ಸೊ ಅರ್ಥ ಆಗಿದೆಯಾ? ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಪ್ಲಾಸೆಂಟಾ ಫಾರ್ಮ್ಸ್ ಎ ರಿಡ್ಜ್ ಆನ್ ದಿ ವೆಂಟ್ರಲ್ ಸ್ಯೂಚರ್ ಆಫ್ ಓವೆರಿ. ವೆಂಟ್ರಲ್ ಸ್ಯೂಚರ್ ಅಂದರೆ ವೆಂಟ್ರಲ್ ಮಾರ್ಜಿನ್. ಸೊ ದಿಸ್ ಈಸ್ ವೆಂಟ್ರಲ್ ಮಾರ್ಜಿನ್. ವೆಂಟ್ರಲ್ ಮಾರ್ಜಿನಲ್ಲಿ ಪ್ಲಾಸೆಂಟಾ ಫಾರ್ಮ್ ಎ ರಿಡ್ಜ್. ಕಂಟಿನ್ಯೂಸ್ ಆಗಿ ಒಂದು ಲೈನ್ ಥರ ಪ್ಲಾಸೆಂಟಾ ವೆಂಟ್ರಲ್ ಸೈಡಲ್ಲಿ ಫಾರ್ಮ್ ಆಗಿದೆ. ಅಟ್ಯಾಚ್ ಟು ದಟ್ ರಿಡ್ಜ್ ಓವ್ಯೂಲ್ಸ್ ಆರ್ ಡೆವಲಪ್ಡ್, ಫಾರ್ಮಿಂಗ್ 2 rows. 2 ಈಕ್ವಲ್ ಹಾಫ್ ಆಗಿ ಓಪನ್ ಆಗುತ್ತೆ. ಮಾರ್ಜಿನಲ್ ಪ್ಲಾಸೆಂಟೇಷನ್ ಅಂತ ಕರಿಬೋದು. NCERT ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರದ ಒಂದು ರೆಪ್ರೆಸೆಂಟೇಟಿವ್ ಡಯಾಗ್ರಾಮ್ ಇದೆ. ಆ ರೆಪ್ರೆಸೆಂಟೇಟಿವ್ ಡಯಾಗ್ರಾಮನ್ನು ಯು ಹ್ಯಾವ್ ಟು ಡ್ರಾ, ಈ ಎಕ್ಸ್ಪ್ಲನೇಷನನ್ನು ಯು ಹ್ಯಾವ್ ಟು ರೈಟ್. ಹೆಸರಲ್ಲೇ ಯು ಕ್ಯಾನ್ ಗೆಸ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಮಾರ್ಜಿನಲ್, ಓವ್ಯೂಲ್ಸ್ ಡೆವಲಪ್ ಆನ್ ದಿ ಮಾರ್ಜಿನ್ ಅಥವಾ ಮಾರ್ಜಿನ್ ಸೈಡ್ ಆಫ್ ದ ಓವೆರಿ. ಈ ಥರ ಹೆಸರಲ್ಲೇ ಗೆಸ್ ಮಾಡ್ಕೊಳ್ಬೋದು, ಅರ್ಥ ಮಾಡ್ಕೊಳ್ಬೋದು. ಸೆಕೆಂಡ್ ಕೈಂಡ್ ಆಫ್ ಪ್ಲಾಸೆಂಟೇಷನ್ ಏನಿದೆ, ದ ಸೆಕೆಂಡ್ ಕೈಂಡ್ ಆಫ್ ಪ್ಲಾಸೆಂಟೇಷನನ್ನು ಆಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಕರಿತಾ ಇದ್ದೀವಿ. ಆಕ್ಸೈಲ್, AXILE, ಆಕ್ಸೈಲ್ಗೂ ಆಕ್ಸಿಯಲ್ ಮೀನಿಂಗ್ ಏನು? ಆಕ್ಸಿಯಲ್ ಅಂದರೆ ಸೆಂಟರ್ ಅಂತ ಅರ್ಥ, ಸೆಂಟ್ರಲ್ ಲೈನ್ ಅಂತ ಅರ್ಥ. ಸೊ ಸೆಂಟರಲ್ಲಿ ಪ್ಲೆಸೆಂಟಾ ಇದೆ ಅನ್ನುವಂಥ ಮೀನಿಂಗನ್ನು ಯು ಕ್ಯಾನ್ ಟೇಕ್. ಸೊ ಇಟ್ ಫಾರ್ಮ್ಸ್ ಅನ್ ಆಕ್ಸಿಸ್, ಆಕ್ಸಿಯಲ್ ಅನ್ನೋಂಥ ಅರ್ಥದಲ್ಲಿ. ಸೊ ಆಕ್ಸೈಲ್ ಪ್ಲಾಸೆಂಟೇಷನಲ್ಲಿ ಹೇಗಿರುತ್ತೆ ನೋಡಿ, ಟೊಮ್ಯಾಟೊ ಬೆಸ್ಟ್ ಎಕ್ಸಾಂಪಲ್. ವೆನ್ ಯು ಕಟ್ ದ ಟೊಮ್ಯಾಟೊ ಇನ್ ದ ಟ್ರಾನ್ಸ್ವರ್ಸ್ ಸೆಕ್ಷನ್, ಯು ಕ್ಯಾನ್ ಅಬ್ಸರ್ವ್ ಲೈಕ್ ದಿಸ್. ಸೆಂಟರಲ್ಲಿ ಯು ಕ್ಯಾನ್ ಫೈಂಡ್ ದಿಸ್ ಆಕ್ಸಿಸ್. ಆಕ್ಸಿಯಲ್ ಅಂದರೆ ಇದು. ಇಟ್ ಫಾರ್ಮ್ಸ್ ಸೆಂಟ್ರಲ್ ಆಕ್ಸಿಸ್ ಆ್ಯಂಡ್ ಇಟ್ ಫಾರ್ಮ್ಸ್ ಚೇಂಬರ್ಸ್ ಲೈಕ್ ದಿಸ್. ಇಲ್ಲೊಂದು ವರ್ಡ್ ಇದೆ, ಮಲ್ಟಿಲಾಕ್ಯುಲಾರ್ ಓವೆರಿ. ಮಲ್ಟಿ ಅಂದರೆ ಮೆನಿ, ಲಾಕ್ಯುಲಾರ್ ಅಂದರೆ ಅರ್ಥ ಏನು? ಲಾಕ್ಯೂಲ್ಸ್. ಇದು ಒಂದು ಲಾಕ್ಯೂಲ್, ಸೆಕೆಂಡ್ ಲಾಕ್ಯೂಲ್, ಥರ್ಡ್, ಲೈಕ್ ದಟ್ ಇಟ್ ಈಸ್ ಲಾಕ್ಯೂಲ್. 1, 2, 3, ಮೋರ್ ದ್ಯಾನ್ 2 ಇದೆ, ಮೆನಿ ಲಾಕ್ಯೂಲ್ಸ್ ಆಯಿತು. ಮಲ್ಟಿಲಾಕ್ಯುಲರ್ ಓವೆರಿ. ಪ್ಲೆಸೆಂಟಾ ಈಸ್ ಆಕ್ಸಿಯಲ್. ಸೊ ಇದರ ಅರ್ಥ ಏನಿದು? ಆಕ್ಸಿಯಲ್. ಆಕ್ಸಿಯಲ್ ಅಂದರೆ ಸೆಂಟ್ರಲ್ ಆಕ್ಸಿಸ್. ಇಟ್ ಫಾರ್ಮ್ಸ್ ಸೆಂಟ್ರಲ್ ಆಕ್ಸಿಸ್. ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ಇಟ್. ಸಿ ಲೈಕ್ ದಿಸ್. ಈ ಪ್ಲೆಸೆಂಟಾಗೆ ಅಟ್ಯಾಚ್ ಆಗಿ ಯು ಕ್ಯಾನ್ ಅಬ್ಸರ್ವ್ ದಿ ಓವ್ಯೂಲ್ಸ್. ಓವ್ಯೂಲ್ಸ್ ಅಟ್ಯಾಚ್ ಟು ದಿಸ್ ಆ್ಯಂಡ್ ಇಟ್ ಡೆವಲಪ್ಸ್ ಇನ್ ಮಲ್ಟಿಲಾಕ್ಯುಲಾರ್ ಓವೆರಿ. ಎಲ್ಲಿ ಮೆನಿ ಲಾಕ್ಯೂಲ್ಸ್ ಇರುತ್ತೋ, ಎಲ್ಲಿ ಮೆನಿ ಲಾಕ್ಯೂಲ್ಸ್ ಇದೆಯೋ ಆ ಥರದ ಓವೆರಿಯಲ್ಲಿ ಪ್ಲಾಸೆಂಟಾ ಈಸ್ ಸೆಂಟ್ರಲ್ ಅಥವಾ ಪ್ಲಾಸೆಂಟಾ ಈಸ್ ಫಾರ್ಮಿಂಗ್ ದಿ ಆಕ್ಸಿಸ್ ಆ್ಯಂಡ್ ಓವ್ಯೂಲ್ಸ್ ಅಟ್ಯಾಚ್ ಟು ಇಟ್. ನೀವು ಟೊಮ್ಯಾಟೊವನ್ನು, ಈ ಥರದ ಟೊಮ್ಯಾಟೊವನ್ನು ಹೀಗೆ ಕಟ್ ಮಾಡಿದರೆ ಅಥವಾ ಲೆಮನನ್ನು ನೋಡಿದರೆ ಈ ಥರ ಕಟ್ ಮಾಡಿದರೆ ಯು ವಿಲ್ ಗೆಟ್ ಲೈಕ್ ದಿಸ್. ಈ ಥರದ ಒಂದು ಆಕ್ಸಿಸ್ ಕಾಣುತ್ತೆ. ಲೆಮನ್ ಕೂಡ ಅಷ್ಟೇ, ಯು ಕ್ಯಾನ್ ಸಿ ಲೈಕ್ ದಿಸ್. ಈ ಲೆಮನ್
ಟ್ರಾನ್ಸ್ವರ್ಸ್ ಸೆಕ್ಷನನ್ನು ತೆಗೆದಿದ್ದೀನಿ ನಾನು. ತೆಗೆದಿದ್ದು ಫೋಟೋಗ್ರಾಫ್ ಹಾಕಿದರೆ ಯು ಕ್ಯಾನ್ ಅಬ್ಸರ್ವ್ ಲೈಕ್ ದಿಸ್. ಸಪೋಸ್ ಈ ಲೆಮನನ್ನು ಲಾಂಗಿಟ್ಯೂಡಿನಲಿ, ಇದೆಲ್ಲ ಮನೇಲಿ ಅವೈಲಬಲ್ ಇದೆ, ಯು ಕ್ಯಾನ್ ಅಬ್ಸರ್ವ್ ದಿಸ್. ಹೀಗೆ ಲಾಂಗಿಟ್ಯೂಡಿನಲಿ ಸೆಕ್ಷನ್ ತೆಗೆದ್ರೆ ಯು ವಿಲ್ ಗೆಟ್ ಲೈಕ್ ದಿಸ್. ಸೊ ಇದಕ್ಕೆ ಫಾರ್ಮಿಂಗ್ ಆನ್ ಆಕ್ಸಿಸ್, ಇದಕ್ಕೆ ಆಕ್ಸಿಯಲ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡೋದು. ಅರ್ಥ ಆಯ್ತಾ? ಸೊ ಯಾಕೆ ಇದನ್ನು ಆಕ್ಸಿಯಲ್ ಅಂತ ಕರಿತಾ ಇದ್ದೀವಿ ಅಂದರೆ, ದ ಪ್ಲೆಸೆಂಟಾ ಹಿಯರ್ ಫಾರ್ಮ್ ಆನ್ ಆಕ್ಸಿಸ್. ವೆನ್ ಯು ಕಟ್ ದ vegetable, tomato, lemon, whatever it may be, if you cut that in the longitudinal section, you will get an axis. Attached to this axis, you can observe the ovules, and it develops from many locular, multilocular ovary. So ಇದನ್ನು ಬರಿಬೇಕು ನೀವು. ಹೇಗೆ ಡಿಫೈನ್ ಮಾಡ್ತೀರಿ ಅಂತಂದರೆ, ಪ್ಲಾಸೆಂಟಾ is axial, means it is forming the axis. Ovules are attached to it. ಟೊಮ್ಯಾಟೊದಲ್ಲಿ ಕೂಡ ಈ ಪ್ಲೆಸೆಂಟಾವನ್ನು ನೀವು ಅಬ್ಸರ್ವ್ ಮಾಡಿದರೆ ಸೆಂಟರ್ಲಿ ವೈಟ್ ಕಲರ್ ಇರುತ್ತಲ್ಲ, ಅದನ್ನು ಅಬ್ಸರ್ವ್ ಮಾಡಿದರೆ ಅದಕ್ಕೆ ಅಟ್ಯಾಚ್ ಆಗಿ ಮೆನಿ ಸೀಡ್ಸ್ ಇರುತ್ತೆ. ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ಇಟ್ ಆ್ಯಂಡ್ ಇಟ್ ಡೆವಲಪ್ಸ್ ಇನ್ ಮಲ್ಟಿಲೊಕ್ಯುಲಾರ್ ಓವೆರಿ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ಟೊಮ್ಯಾಟೊ ಆ್ಯಂಡ್ ದಿಸ್ ಲೆಮನ್, ಆರೆಂಜ್, ಇವೆಲ್ಲವನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕೈಂಡ್ ಆಫ್ ಪ್ಲಾಸೆಂಟೇಷನ್, axial placentation. The third condition, parietal placentation. Parietal ಅಂದರೆ ಪೆರಿಫೆರಿ ಅಂತ ಅರ್ಥ. Parietal means periphery. In case of cucumber, ಸೌತೆಕಾಯಿಯನ್ನು ಈ ಥರ ಎಲಾಂಗೇಟೆಡ್ ಕುಕುಂಬರನ್ನು ಇಫ್ ಯು ಕಟ್ ಲೈಕ್ ದಿಸ್, ಇದನ್ನು TS ಅಂತ ಕರಿತೀವಿ, ಟ್ರಾನ್ಸ್ವರ್ಸ್ ಸೆಕ್ಷನ್. If you cut like this, you can observe this. ಇದು ವೈಟ್ ಕಲರ್ ಇರುತ್ತೆ ಪೆರಿಫೆರಿಯಲ್ಲಿ. ನಾವು ಯೂಸ್ ಮಾಡ್ತೀವಿ ಇದನ್ನು ಎಡಿಯಬಲ್ ಪಾರ್ಟ್, ಓವೆರಿ ವಾಲ್. ಓಕೆ, ಸೊ ಇದಕ್ಕೆ ಅಟ್ಯಾಚ್ ಆಗಿ ಲೈಕ್ ದಿಸ್ ಯು ಕ್ಯಾನ್ ಸಿ ಮೆನಿ ಸೀಡ್ಸ್ ಅಟ್ಯಾಚ್ ಟು ದಿಸ್. ಇದು ಓವೆರಿಯ ವಾಲ್, ಓವೆರಿಯ ಇನ್ನರ್ ವಾಲ್, ಓವೆರಿಯ ಔಟರ್ ವಾಲ್. ಆ್ಯಂಡ್ ಎಲ್ಲಿ ಡೆವಲಪ್ ಆಗ್ತಾ ಇದೆ ಪ್ಲೆಸೆಂಟಾ ಅಂದರೆ ನೋಡಿ, ಓವ್ಯೂಲ್ಸ್ ಡೆವಲಪ್ ಆನ್ ಇನ್ನರ್ ವಾಲ್ ಆಫ್ ಓವೆರಿ. ಅಂದರೆ ಈ ಓವೆರಿಯ ಇನ್ನರ್ ವಾಲಲ್ಲಿ ಡೆವಲಪ್ ಆಗ್ತಾ ಇದೆ. ಪೆರಿಫೆರಲ್ ಪಾರ್ಟಲ್ಲಿ ಡೆವಲಪ್ ಆಗ್ತಾ ಇದ್ದಾಗ ದಟ್ ಈಸ್ ಪೆರೈಟಲ್ ಅಂತ ಕರೆಯೋದು. ಸೊ ಯು ಕ್ಯಾನ್ ಅನದರ್ ಎಕ್ಸಾಂಪಲ್ ಆಲ್ಸೋ, ಮಸ್ಕ್ ಮೆಲನ್. ಮಸ್ಕ್ ಮೆಲನನ್ನು ನೋಡಿದರೂ ಕೂಡ, ಕರ್ಬೂಜ ಅಂತ ಕರೀತಾರಲ್ಲ, ಮಸ್ಕ್ ಮೆಲನನ್ನು ನೋಡಿದ್ರು, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಓವೆರಿಯ ವಾಲ್, ಫ್ರೂಟ್ ವಾಲ್ ಆಗಿರುತ್ತೆ. ಇನ್ನರ್ ಸೈಡಲ್ಲಿ ಪೆರಿಫೆರಿಗೆ ಅಟ್ಯಾಚ್ ಆಗಿ, ಬಾರ್ಡರ್ಲಿ ಅಟ್ಯಾಚ್ ಆಗಿ, ಯು ಕ್ಯಾನ್ ಅಬ್ಸರ್ವ್ ಮೆನಿ ಓವ್ಯೂಲ್ಸ್, ಸೀಡ್ಸ್ ಡೆವಲಪಿಂಗ್ ಫ್ರಮ್ ದಿಸ್. ಸೊ ಇಫ್ ಓವ್ಯೂಲ್ಸ್ ಬಾರ್ನ್ ಆನ್ ಇನ್ನರ್ ವಾಲ್ ಆಫ್ ಓವೆರಿ, ದೆನ್ ದಟ್ ಈಸ್ ಕಾಲ್ಡ್ parietal placentation. Cucumber example, musk melon example, mustard example, ಯಾವುದನ್ನು ಬೇಕಾದರೂ you can give. So this is about parietal placentation. And the fourth condition, free central placentation. Free central, ನೋಡಿ, when you observe the definition, it is resembling another kind also. Ovules born on central axis without forming septa. ಎಲ್ಲಿ ಇದು ಫೆಮಿಲಿಯರ್ ಇದೆ? ಆಕ್ಸೈಲ್ ಪ್ಲಾಸೆಂಟೇಷನ್ ಅನ್ನು ತಗೊಂಡ್ರೆ, ಆಕ್ಸೈಲ್ ಪ್ಲಾಸೆಂಟೇಷನ್ ಅಲ್ಲಿ ಏನು ಹೇಳಿದ್ದೆ ಅಂದರೆ, ದಿ ಪ್ಲೆಸೆಂಟಾ ಈಸ್ ಆಕ್ಸಿಯಲ್. ಅಂದರೆ ಪ್ಲೆಸೆಂಟಾ ಫಾರ್ಮಿಂಗ್ ದಿ ಆಕ್ಸಿಸ್. ಹಿಯರ್ ಆಲ್ಸೋ ಪ್ಲೆಸೆಂಟಾ ಈಸ್ ಆಕ್ಸಿಸ್, ಆಕ್ಸಿಯಲ್, ಸೆಂಟ್ರಲ್ ಆಕ್ಸಿಸ್. ಡಿಫರೆನ್ಸ್ ಏನಿದೆ ಹಾಗಾದರೆ ನೋಡಿ, ನಾನು ಇದನ್ನು ಬರಿತಾ ಇದ್ದೀನಿ, ಕಂಪೇರ್ ಮಾಡ್ತಿದ್ದೀನಿ. ಆಕ್ಸೈಲ್, ದಿಸ್ ಈಸ್ ಫ್ರೀ ಸೆಂಟ್ರಲ್. ಆಕ್ಸೈಲಲ್ಲಿ ಲಾಂಗಿಟ್ಯೂಡಿನಲ್ ಸೆಕ್ಷನ್ LS ಅಂತ ಬರೆದಿದ್ದೀನಿ. ಆಕ್ಸೈಲಲ್ಲಿ ಟ್ರಾನ್ಸ್ವರ್ಸ್ ಸೆಕ್ಷನ್. ಲಾಂಗಿಟ್ಯೂಡಿನಲ್ ಸೆಕ್ಷನಲ್ಲಿ ಸೆಂಟರಲ್ಲಿ ಹೀಗೆ ಆಕ್ಸಿಸ್ ಇರಬೇಕು, ಆಕ್ಸಿಯಲ್. ಅಟ್ಯಾಚ್ ಟು ದಿಸ್
ಮೆನಿ ಸೀಡ್ಸ್ ಇರಬೇಕು ಆ್ಯಂಡ್ ಯು ಕ್ಯಾನ್ ಫೈಂಡ್ ಮೆನಿ ಲಾಕ್ಯೂಲ್ಸ್. ಈ ಥರ ಲಾಕ್ಯೂಲ್ಸ್ ಇರಬೇಕು, ಮೆನಿ ಲಾಕ್ಯೂಲ್ಸ್ 1 2 3 ಲೈಕ್ ದಿಸ್. ಅಥವಾ ಟ್ರಾನ್ಸ್ವರ್ಸ್ ಸೆಕ್ಷನ್ ತಗೊಂಡ್ರೆ ಲೈಕ್ ದಿಸ್ ಯು ಕ್ಯಾನ್ ಫೈಂಡ್ ಮೆನಿ ಲಾಕ್ಯೂಲ್ಸ್. ಇವೆಲ್ಲವೂ ಲಾಕ್ಯೂಲ್ಸ್. ಸೆಪ್ಟಾ ಅಂತ ಒಂದು ವರ್ಡ್ ಇದೆ, ಏನದು? ಇದು ಒಂದು ಲಾಕ್ಯೂಲ್. ಸೆಕೆಂಡ್ ಲಾಕ್ಯೂಲ್, ದೇ ವರ್ ಸೆಪರೇಟೆಡ್ ಬೈ ಎ ಲೈನ್ and this line is called septa ಅಂತ, ಕ್ರಾಸ್ ವಾಲ್ ಅಂತ ಕರೀತಾರೆ. ಎಲ್ಲಿ ಮೆನಿ ಚೇಂಬರ್ಸ್ ಇದ್ದಾಗ ಆ ಚೇಂಬರ್ಸನ್ನು ಸೆಪರೇಟ್ ಮಾಡಲಿಕ್ಕೆ ಒಂದು ವಾಲ್ ಇದೆಯೋ ಸೆಪ್ಟಾ ಅಂತ ಹೆಸರು. ಆಕ್ಸೈಲ್ ಪ್ಲಾಸೆಂಟೇಷನಲ್ಲಿ ಮೆನಿ ಲಾಕ್ಯೂಲ್ಸ್ ಇತ್ತು, ಮಲ್ಟಿ ಲಾಕ್ಯುಲಾರ್. ಈಚ್ ಲಾಕ್ಯೂಲ್ ಈಸ್ ಸೆಪರೇಟೆಡ್ ಫ್ರಮ್ ಈಚ್ ಅದರ್ ಬೈ ಎ ಸೆಪ್ಟಾ. ಇಲ್ಲಿ ಹೇಗಿದೆ ನೋಡಿ, ಇದು LS ಅಲ್ಲಿ ಬರಿತಾ ಇದ್ದೀನಿ ಫ್ರೀ ಸೆಂಟ್ರಲನ್ನು, ಇನ್ನೊಂದು ಟ್ರಾನ್ಸ್ವರ್ಸನ್ನು ಹೇಳ್ತೀನಿ. ಯು ಕ್ಯಾನ್ ಅಬ್ಸರ್ವ್ ಪ್ಲೆಸೆಂಟಾ ಲೈಕ್ ದಿಸ್, ಆಕ್ಸಿಯಲ್ ಫಾರ್ಮಿಂಗ್ ದಿ ಆಕ್ಸಿಸ್. ಓವ್ಯೂಲ್ಸ್ ಆರ್ ಡೆವಲಪ್ಡ್ ಆನ್ ದಿಸ್ like this, but there is no septa. ಚಿಲ್ಲಿ ಬೆಸ್ಟ್ ಎಕ್ಸಾಂಪಲ್. ಚಿಲ್ಲಿಯನ್ನು ಹೀಗೆ ಕಟ್ ಮಾಡಿ ನೀವು ಮಧ್ಯದಲ್ಲಿ ಒಂದು ವೈಟ್ ಆಕ್ಸಿಸ್ ಕಾಣುತ್ತೆ, ಅದಕ್ಕೆ ಅಟ್ಯಾಚ್ ಆಗಿ ಕಂಪ್ಲೀಟ್ ಓವ್ಯೂಲ್ಸ್ ಇದೆ. ಎಲ್ಲೂ ಕೂಡ ಮಧ್ಯದಲ್ಲಿ ಕ್ರಾಸ್ ಚೇಂಬರ್ಸ್ ಇಲ್ಲ. ಸಪೋಸ್ ಇಫ್ ಯು ರೈಟ್ ಲೈಕ್ ದಿಸ್, ಸೆಂಟರಲ್ಲಿ ಆಕ್ಸಿಸ್ ಇದೆ, ಆಕ್ಸೈಲ್ ಥರನೇ ಓವ್ಯೂಲ್ಸ್ ಅಟ್ಯಾಚ್ ಟು ಇಟ್, ಇದು ಕೂಡ ಆಕ್ಸೈಲ್ ಥರನೇ, ಬಟ್ ಎಲ್ಲೂ ಕ್ರಾಸ್ ವಾಲ್ ಇಲ್ಲ. ಈ ಥರದ ಕ್ರಾಸ್ ಲೈನ್ಸ್ ಇಲ್ಲ ಇಲ್ಲಿ. ಸೊ ದಟ್ಸ್ ವೈ ಇದಕ್ಕೆ ಹೆಸರೇ ಫ್ರೀ ಸೆಂಟ್ರಲ್. ಪ್ಲಾಸೆಂಟಾ ಈಸ್ ಸೆಂಟರ್ ವಿಥೌಟ್ ಎನಿ ಸೆಪ್ಟಾ, ಫ್ರೀ. ಸೆಂಟರಲ್ಲಿ ಫ್ರೀ ಆಗಿದೆ ಅಂತ ಅರ್ಥ. ಆಕ್ಸೈಲ್ ಅಂದರೆ ಏನು ಹೇಳಬೇಕು? ಸೆಂಟರಲ್ಲಿ ಇದೆ, ಕನೆಕ್ಟೆಡ್ ಟು ದಿ ಈಚ್ ಅದರ್ ಥ್ರೂ ಸೆಪ್ಟಾ, ಅಥವಾ ಒಂದು ಲಾಕ್ಯೂಲ್ ಇನ್ನೊಂದು ಲಾಕ್ಯೂಲ್ ಸೆಪರೇಟ್ ಆಗಿದೆ ಥ್ರೂ ಸೆಪ್ಟಾ, ಥ್ರೂ ಕ್ರಾಸ್ ವಾಲ್. ಸೊ ಇದು ಡಿಫರೆನ್ಸಸ್ ಇರೋದು ಎರಡಕ್ಕೂ ಕೂಡ. ಅರ್ಥ ಆಗಿದೆಯಾ? ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಆಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಹೇಳಿದರೆ ಅಲ್ಲಿ ಏನು ಹೇಳಬೇಕು? ಇದು ಪ್ಲಾಸೆಂಟಾ ಈಸ್ ಆಕ್ಸಿಯಲ್ ಫಾರ್ಮಿಂಗ್ ಅಥವಾ ಮೆನಿ ಲಾಕ್ಯೂಲ್ಸ್, ತುಂಬ ಲಾಕ್ಯೂಲ್ಸ್ ಇರಬೇಕು, ಸೆಪ್ಟಾ ಇರಬೇಕು, ಸೆಂಟರಲ್ಲಿ ಪ್ಲಾಸೆಂಟಾ ಇರಬೇಕು. ಇನ್ ಫ್ರೀ ಸೆಂಟ್ರಲ್ ಪ್ಲಾಸೆಂಟಾ ಸೆಂಟರಲ್ಲೇ ಇರಬೇಕು, ಬಟ್ ಸೆಪ್ಟಾಸ್ ಆರ್ ಆಬ್ಸೆಂಟ್. ಓನ್ಲಿ ಆಕ್ಸಿಸ್ ಇರಬೇಕು, ಅಟ್ಯಾಚ್ ಟು ದಿಸ್ ಆಕ್ಸಿಸ್ ಮೆನಿ ಓವ್ಯೂಲ್ಸ್ ಡೆವಲಪ್ ಆಗಿರಬೇಕು. ಚಿಲ್ಲಿ ಈಸ್ ಬೆಸ್ಟ್ ಎಕ್ಸಾಂಪಲ್. ಇನ್ ಕೇಸ್ ಆಫ್ ಚಿಲ್ಲಿ ಯು ಕ್ಯಾನ್ ಅಬ್ಸರ್ವ್ ಪ್ಲಾಸೆಂಟಾ is forming the axis, central axis, ovules are attached to it, but there is no cross wall. ನೋಡಿ, ಹೀಗೆಲ್ಲೂ ಕ್ರಾಸ್ ವಾಲ್ ಇಲ್ಲ. ಸೊ ವಿಥೌಟ್ ಕ್ರಾಸ್ ವಾಲ್ ಇರೋದ್ರಿಂದ ಸೊ ಇದನ್ನು ನಾವೇನಂತ ಕರಿತಾ ಇದ್ದೀವಿ ಅಂದರೆ ಫ್ರೀ ಸೆಂಟ್ರಲ್ ಅಂತ ಬರೀಬೇಕು. ಸೊ ಇದರ ಡೆಫಿನಿಷನನ್ನು ಬರೆಯೋದು ಹೇಗೆ? ಇಟ್ಸ್ ವೆರಿ ಈಸಿ. ಓವ್ಯೂಲ್ಸ್ ಬಾರ್ನ್ ಆನ್ ಸೆಂಟ್ರಲ್ ಆಕ್ಸಿಸ್, ಸೆಂಟ್ರಲ್ ಆಕ್ಸಿಸ್ಸಿನ ಮೇಲೆ ಓವ್ಯೂಲ್ಸ್ ಡೆವಲಪ್ ಆಗಿದೆ ವಿಥೌಟ್ ಸೆಪ್ಟಾ. ಅರ್ಥ ಆಗಲಿಕ್ಕೆ ಸೆಪ್ಟಾ ಅಂದರೆ ಕ್ರಾಸ್ ವಾಲ್. ಇಷ್ಟನ್ನು ನೆನಪಿಟ್ಕೊಳ್ಳಿ. ದಿ ಲಾಸ್ಟ್ ಕೈಂಡ್ ಆಫ್ ಪ್ಲೆಸೆಂಟೇಷನ್, ಬೇಸಲ್ ಪ್ಲಾಸೆಂಟೇಷನ್. ಬೇಸಲ್ ಪ್ಲಾಸೆಂಟೇಷನ್ ಅಗೇನ್ ಗೆಸ್ ಮಾಡೋದು ತುಂಬ ಈಸಿ. ಇದನ್ನು ಬೇಸಲ್ ಪ್ಲೆಸೆಂಟಾ ಅಥವಾ ಓವ್ಯೂಲ್ ಎಲ್ಲಿರುತ್ತೆ? ಬೇಸಲ್ ಇದೆ ಅಂತ. ಬೇಸಲ್ ಇರೋದ್ರಿಂದ ಬೇಸಲ್. ಯಾವುದರ ಬೇಸಲ್ ಇರುತ್ತೆ? ದಿ ಪ್ಲೆಸೆಂಟಾ ಪ್ರೆಸೆಂಟ್ ಎಟ್ ದಿ ಬೇಸ್ ಆಫ್ ಓವೆರಿ. ಸೊ ಹೇಗೆ ಹೇಳ್ಬೋದು? ಬೆಸ್ಟ್ ಎಕ್ಸಾಂಪಲ್ ಕಾರ್ನ್. ಮೇಯ್ಸನ್ನು ನೋಡಿದ್ದೀರಲ್ಲ, ಮೇಯ್ಸಲ್ಲಿ ಲೈಕ್ ದಿಸ್ ಹೀಗಿದೆ ಮೇಯ್ಸಿನ ಸೀಡ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಮೇಯ್ಸಲ್ಲಿ ಈ ಥರ ಒಂದು ಟ್ರಾನ್ಸ್ಪರೆಂಟ್ ವೈಟಿಶ್ ಪಾರ್ಟನ್ನು ನೋಡ್ಬೋದು. ಸ್ವಲ್ಪ ಕಾರ್ನನ್ನು ಬಾಯ್ಲ್ ಮಾಡಿ ಆ ಕಾರ್ನನ್ನು ನೀವು ಹೀಗೆ ಪ್ರೆಸ್ ಮಾಡಿದರೆ ಒಂದು ವೈಟ್ ಸ್ಟ್ರಕ್ಚರ್ ಹೊರಗಡೆ ಬರುತ್ತೆ ಪಾರ್ಟಿಂದ. ಇಟ್ ಈಸ್ ಆ್ಯಕ್ಚುಲಿ ಓವ್ಯೂಲ್, ಅಂದರೆ ಇಟ್ ಈಸ್ ಕಂಟೈನಿಂಗ್ ಎಂಬ್ರಿಯೋ. ಇದರ ಒಳಗಡೆ ಎಂಬ್ರಿಯೋ ಇರುತ್ತೆ, ಅದು ಓವ್ಯೂಲ್. ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ಫ್ರೂಟ್. ಮೊನೊಕಾಟ್ ಅಲ್ವಾ ಇದು? ಮೇಯ್ಸ್ ಅನ್ನೋದು ಮೊನೊಕಾಟ್. ಈ ಮೊನೊಕಾಟಲ್ಲಿ ಫ್ರೂಟ್
ಸೀಡ್, ಎರಡು ಒಂದಕ್ಕೊಂದು ಫ್ಯೂಸ್ ಆಗಿರುತ್ತೆ. ಯು ಕೆನಾಟ್ ಸೆಪರೇಟ್ ದೆಮ್. ಸೀಡನ್ನು ಮತ್ತು ಫ್ರೂಟನ್ನು ಸೆಪರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರುವಂಥದ್ದನ್ನು ಎಂಡೋಸ್ಪರ್ಮ್ ಅಂತ ಕರಿತೀವಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಡೀಟೇಲ್ ಮತ್ತೆ ಹೇಳ್ತೀನಿ. ಇಲ್ಲಿ ಪ್ಲಾಸೆಂಟೇಷನ್ಗೆ ಬಂದಾಗ ಪ್ಲಾಸೆಂಟಾ ಡೆವಲಪ್ಸ್ ಎಟ್ ದಿ ಬೇಸ್. ಈ ಓವೆರಿಯ ಬೇಸಲ್ಲಿ ಪ್ಲಾಸೆಂಟಾ ಇದೆ. ಸೊ ಇಟ್ ಈಸ್ ಪ್ಲಾಸೆಂಟಾ ಆ್ಯಂಡ್ ಒನ್ ಓವ್ಯೂಲ್ ಅಟ್ಯಾಚ್ ಟು ಇಟ್. ಓವೆರಿಯ ಬೇಸಲ್ಲಿ ಪ್ಲಾಸೆಂಟಾ, ಆ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿ ಒಂದು ಓವ್ಯೂಲ್, ದೆನ್ ದಟ್ ಈಸ್ ಸೆಡ್ ಟು ಬಿ ಬೇಸಲ್ ಪ್ಲಾಸೆಂಟೇಷನ್. ಸೊ ಇಸ್ ಇಟ್ ಕ್ಲಿಯರ್? ಬೇಸಲ್ ಪ್ಲಾಸೆಂಟೇಷನಲ್ಲಿ ಹೇಗೆ ಹೇಳ್ತೀರಿ? ಪ್ಲಾಸೆಂಟಾ ಡೆವಲಪ್ಸ್ ಎಟ್ ದಿ ಬೇಸ್ ಆಫ್ ಓವೆರಿ ಆ್ಯಂಡ್ ಒನ್ ಓವ್ಯೂಲ್ ಇಸ್ ಅಟ್ಯಾಚ್ ಟು ಇಟ್. ಸೊ ಈ ಥರ ಕಾರ್ನನ್ನು ನೀವು ನೋಡಿದರೆ, ಮೇಯ್ಸನ್ನು ನೋಡಿದರೆ, ಮೇಯ್ಸ್ನ ಬೇಸಲ್ಲಿ ಯು ವಿಲ್ ಅಬ್ಸರ್ವ್, ಹಿಯರ್ ಯು ವಿಲ್ ಅಬ್ಸರ್ವ್ ದಿ ಪ್ಲಾಸೆಂಟಾ ಅಟ್ಯಾಚ್ ಟು ಇಟ್ ಒನ್ ಓವ್ಯೂಲ್. ಸೊ ಈಸ್ ಪ್ರೆಸೆಂಟ್. ಏನು ಎಂಬ್ರಿಯೋ ಅಂತ ಹೇಳ್ತಾ ಇದ್ದೀನೋ, ಎಂಬ್ರಿಯೋ ಇಸ್ ನಥಿಂಗ್ ಬಟ್ ಇಟ್ ಈಸ್ ಓವ್ಯೂಲ್. ಓವ್ಯೂಲ್ ಕಂಟೈನ್ಸ್ ಎಂಬ್ರಿಯೋ, ಹೆನ್ಸ್ ಇಟ್ ಈಸ್ ಬೇಸಲ್. ಬೇಸ್ ಆಫ್ ದಿ ಓವೆರಿಯಲ್ಲಿ ಪ್ಲಾಸೆಂಟಾ ಇರೋದ್ರಿಂದ ಬೇಸಲ್ ಅಂತ ಕರಿಬೇಕು. ಸೊ ದೀಸ್ ಆರ್ 5 ಟೈಪ್ಸ್ ಆಫ್ ಪ್ಲಾಸೆಂಟೇಷನ್. ನೇಮಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಆದಷ್ಟು ಟ್ರೈ ಮಾಡಿ. ಫಸ್ಟ್ ಈಸ್ ಮಾರ್ಜಿನಲ್. ವೆಂಟ್ರಲ್ ಮಾರ್ಜಿನಲ್ಲಿ ಪ್ಲಾಸೆಂಟಾ ಇರುತ್ತೆ ಅಂತ ಅರ್ಥ. Second one is axial. Placenta is axial, forming the axis. Ovules attached to it. Develops in multilocular ovary. ಅದರ ಅರ್ಥ ಸೆಪ್ಟಾ ಇರುತ್ತೆ, ಕ್ರಾಸ್ ವಾಲ್ ಇರುತ್ತೆ ಅಂತ ಅರ್ಥ. ಥರ್ಡ್ ಒನ್ ಪೆರೈಟಲ್. ಪೆರೈಟಲ್ ಅಂದರೆ ಪೆರಿಫೆರಿ. ಓವರಿಯ ಇನ್ನರ್ ವಾಲಿಂದ ಓವ್ಯೂಲ್ಸ್ ಆರ್ ಡೆವಲಪಿಂಗ್. ಫೋರ್ತ್ ಈಸ್ ಫ್ರೀ ಸೆಂಟ್ರಲ್. ಪ್ಲಾಸೆಂಟಾ is center, but no septas are present. No cross walls are present. Last is basal. Placenta is at the base. Single ovule is attached to it. So this is about different kinds of placentation. So question hege barutte? What is placentation? Explain any 4 types. Mention any 4 types. So ಈ ಥರ ಕೇಳ್ಬೋದು, ಅಥವಾ explain all 5 types of placentation. ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಥರ ಪ್ಲೆಸೆಂಟಾಗಿ ಅಟ್ಯಾಚ್ ಆಗಿ ಓವ್ಯೂಲ್ಸ್ ಇರುತ್ತೆ ಅಂತ ಹೇಳಿದೆ. ಈ ಓವ್ಯೂಲ್ಸ್, ಪ್ಲೆಸೆಂಟಾ ಇವೆಲ್ಲ ಇರೋದು ಎಲ್ಲಿ? ಓವೆರಿಯಲ್ಲಿ. ದಿಸ್ ಓವೆರಿ ವೆನ್ ಅಂಡರ್ಗೋಸ್ ಫರ್ಟಿಲೈಸೇಷನ್ ಅಂದರೆ ಪೋಲನ್ ಗ್ರೈನ್ ಫಾಲ್ ಆನ್ ದಿ ಸರ್ಫೇಸ್ ಆಫ್ ಸ್ಟಿಗ್ಮಾ. ಫ್ಲವರ್ನ ನೆನ್ಪು ಮಾಡ್ಕೊಳ್ಳಿ. ಸ್ಟಿಗ್ಮಾದ ಮೇಲ್ಗಡೆ ಈ ಥರ ಥ್ಯಾಲಮಸ್, ಓವೆರಿ, ಓವೆರಿಯಿಂದ ಸ್ಟೈಲ್ ಸ್ಟಿಗ್ಮಾ ಇದೆ. ಈ ಓವೆರಿಯ ಒಳಗಡೆ ಸುಮ್ಮನೆ ಒಂದು ಪ್ಲಾಸೆಂಟೇಷನ್ನ ತೋರಿಸಿರ್ತೀನಿ, ಆಕ್ಸೈಲ್ ಅಂತ ಅಂದ್ಕೊಳ್ಳಿ. ಈ ಥರ ಓವ್ಯೂಲ್ಸ್ ಇದೆ, ಇವೆಲ್ಲ ಓವ್ಯೂಲ್ಸ್. ದಿಸ್ ಈಸ್ ಸೆಪಲ್ ಪೆಟಲ್. ಸೊ ಈ ಥರದ ಫ್ಲವರಲ್ಲಿ ಡ್ಯೂರಿಂಗ್ ಪಾಲಿನೇಷನ್ ಸೇ ಪೋಲನ್ ಗ್ರೈನ್ಸ್, ಇವೆಲ್ಲ ಪೋಲನ್ ಗ್ರೈನ್ಸ್ ಫಾಲ್ ಆನ್ ದಿ ಸರ್ಫೇಸ್ ಆಫ್ ಸ್ಟಿಗ್ಮಾ. ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೈನ್ ಬೀಳ್ತಾ ಇದ್ದ ಹಾಗೇನೆ ದಿ ಪೋಲನ್ ಗ್ರೈನ್ ಪಾಸಸ್ ಥ್ರೂ ದಿಸ್ ಸ್ಟೈಲ್ ಆ್ಯಂಡ್ ಫರ್ಟೈಲ್ ದಿ ಓವ್ಯೂಲ್ಸ್. ಈ ಓವ್ಯೂಲ್ಸನ್ನೆಲ್ಲ ಪಾಲಿನೇಷನ್ ಮಾಡ್ತು, ಫರ್ಟಿಲೈಸೇಷನ್ ಮಾಡ್ತು. ಇದನ್ನು ಪಾಲಿನೇಷನ್ ಅಂತ ಕರಿತಾ ಇದ್ದೀವಿ. ಡಸ್ಟಿಂಗ್ ಆಫ್ ದಿ ಪೋಲನ್ ಗ್ರೈನ್ ಆನ್ ದ ಸ್ಟಿಗ್ಮಾ, ಪಾಲಿನೇಷನ್. ದಟ್ ಪೋಲನ್ ಗ್ರೈನ್ ಎಂಟರ್ಸ್ ಇನ್ ಟು ದಿ ಸ್ಟೈಲ್, ದೆನ್ ಇನ್ ಟು ದಿ ಓವೆರಿ, ರೀಚಸ್ ಓವ್ಯೂಲ್. ಆ ಓವ್ಯೂಲಿನ ಜೊತೆ ಫ್ಯೂಸ್ ಆಗಿ ಪೋಲನ್ ಓವ್ಯೂಲ್ ಫ್ಯೂಸ್ ಆದಾಗ ದಟ್ ವಿಲ್ ಬಿಕಮ್ ಝೈಗೋಟ್. ಆ್ಯಂಡ್ ಈ ಪ್ರೋಸೆಸ್ ಏನಿದೆ ಫರ್ಟಿಲೈಸೇಷನ್ ಅಂತ ಕರಿತಾ ಇದ್ದೀವಿ. ಯಾವಾಗ ಫರ್ಟಿಲೈಸೇಷನ್ ಆಯಿತು, ಪೋಲನ್ ಗ್ರೈನ್ ಕಂಬೈನ್ಸ್ ವಿತ್ ಓವ್ಯೂಲ್. ಈ ಓವೆರಿ ಇದೆಯಲ್ಲ, ದಿಸ್ ಓವೆರಿ ಇಟ್ ಗೆಟ್ ಕನ್ವರ್ಟೆಡ್ ಇನ್ ಟು ದಿ ಫ್ರೂಟ್. ಆಫ್ಟರ್ ಫರ್ಟಿಲೈಸೇಷನ್ ದಿ ಓವೆರಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದಿ ಫ್ರೂಟ್. ಸೊ ರೈಪ್ ಆಗಿರುವಂಥ ಓವೆರಿಯನ್ನು ಅಥವಾ ಆಫ್ಟರ್ ಫರ್ಟಿಲೈಸೇಷನ್ the ovary, the matured ovary is said to be fruit.
What is fruit? Fruit is nothing but it is ripened ovary. ಅರ್ಥ ಏನು? ಪಾಲಿನೇಷನ್ ಆದಮೇಲೆ, ಫರ್ಟಿಲೈಸೇಷನ್ ಆದಮೇಲೆ ಆ ಓವೆರಿಯನ್ನು ನಾವು ಫ್ರೂಟ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ದಟ್ ಓವ್ಯೂಲ್ ಬಿಕಮ್ ಸೀಡ್. ಸೊ ಅದರಿಂದ ದಿ ರೈಪಂಡ್ ಅಥವಾ ಮೆಚೋರ್ಡ್ ಓವೆರಿ ಆಫ್ಟರ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಫ್ರೂಟ್. ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಏನಾಗ್ಬೋದು, ಆ ಓವೆರಿ, ದಿಸ್ ಓವೆರಿ ವಿಥೌಟ್ ಗೆಟ್ ಫರ್ಟಿಲೈಸ್ಡ್, ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆನೆ ಅಥವಾ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೂ ದ ಓವೆರಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದಿ ಫ್ರೂಟ್, ಮೇ ಬಿ ಡ್ಯೂ ಟು ಹಾರ್ಮೋನಲ್ ಆ್ಯಕ್ಟಿವಿಟೀಸ್. ನಿಮಗೆ ಗೊತ್ತಿರ್ಬೋದು, ಪ್ಲ್ಯಾಂಟಲ್ಲಿ ಹಾರ್ಮೋನ್ಸ್ ಲೈಕ್ ಆಕ್ಸಿನ್ಸ್ ಅಂತ ಇದೆ, ಗ್ರೋತ್ ರೆಗ್ಯುಲೇಟರ್ಸ್, ಸೈಟೋಕೈನಿನ್ಸ್, ಗಿಬ್ಬರ್ಲಿನ್ಸ್, ಅಬ್ಸೆಸಿಕ್ ಆ್ಯಸಿಡ್, ಇಥಿಲೀನ್, ಈ ಥರದ್ರಲ್ಲಿ ಗ್ರೋತ್ ಪ್ರಮೋಟರ್ಸ್ ಲೈಕ್ ಆಕ್ಸಿನ್ಸ್ ಇವೆಲ್ಲ ಏನು ಮಾಡ್ಬೋದು, ದೇ ಮೇ ಇಂಡ್ಯೂಸ್ ರೈಪನಿಂಗ್ ಆಫ್ ದಿ ಫ್ರೂಟ್. ನಿಮ್ಮ ಲೋವರ್ ಕ್ಲಾಸ್ 10th ಅಲ್ಲಿ ಓದಿದ್ದೀರಿ ನೀವು, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರೀತಾರೆ. ಯಾವ ಫ್ರೂಟಲ್ಲಿ ಫರ್ಟಿಲೈಸೇಷನ್ ಆಗದೆ ಫ್ರೂಟ್ ಆಗುತ್ತೋ, ಓವೆರಿ ಮೆಚೋರ್ ಆಗುತ್ತೋ, ದೋಸ್ ಕೈಂಡ್ ಆಫ್ ಫ್ರೂಟ್ಸ್ ಆರ್ ಸೆಡ್ ಟು ಬಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಸೊ ಒಂದು ಮಾರ್ಕಲ್ಲಿ ಕ್ವಶನ್ ಬರ್ಬೋದು, ವಾಟ್ ಆರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ. ಏನು, ಹೇಗೆ ಡಿಫೈನ್ ಮಾಡ್ತೀರಿ? ಎ ಫ್ರೂಟ್ ಡೆವಲಪ್ಡ್ ವಿಥೌಟ್ ಫರ್ಟಿಲೈಸೇಷನ್ ಈಸ್ ಸೆಡ್ ಟು ಬಿ ಪಾರ್ಥೆನೋಕಾರ್ಪಿಕ್. ಹೇಗಾಗ್ಬೋದು ಅದು? ಯಾಕೆ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ಹಾರ್ಮೋನಲ್ ಆ್ಯಕ್ಷನ್ ಲೈಕ್ ಆಕ್ಸಿನ್ಸಿನ ಹೆಲ್ಪಿಂದ ಆ ಓವೆರಿ ವಿಥೌಟ್ ಫರ್ಟಿಲೈಸೇಷನ್ ಮೇ ಟ್ರಾನ್ಸ್ಫಾರ್ಮ್ ಇನ್ ಟು ದಿ ಫ್ರೂಟ್. ಸೊ ಅರ್ಥ ಆಗಿದೆಯಾ? ವಾಟ್ ಈಸ್ ಫ್ರೂಟ್? ರೈಪಂಡ್ ಮೆಚೋರ್ಡ್ ಓವೆರಿ ಈಸ್ ಕಾಲ್ಡ್ ಫ್ರೂಟ್. ವಾಟ್ ಆರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್? ಒಂದೊಂದು ಮಾರ್ಕಿಗೆ ನೆನ್ಪಿಟ್ಕೊಳ್ಬೇಕು. ಸೊ ಹಾಗಾದರೆ ಫ್ರೂಟ್ ಅಂತ ತಗೊಂಡಾಗ ಫ್ರೂಟಲ್ಲಿ ವಾಲ್ಸ್ ಇರುತ್ತೆ, ಪ್ರೊಟೆಕ್ಟಿವ್ ಕವರಿಂಗ್ಸ್ ಇರುತ್ತೆ ಫ್ರೂಟ್ಗೆ. ದೋಸ್ ಫ್ರೂಟ್ ವಾಲ್ಸ್ ಆರ್ ಆಲ್ಸೋ ನೇಮ್ಡ್ ಆಸ್ ಪೆರಿಕಾರ್ಪ್ಸ್. ಒನ್ ಮಾರ್ಕಲ್ಲಿ ಯು ಹ್ಯಾವ್ ಟು ರಿಮೆಂಬರ್, ನೇಮ್ ದಿ ಫ್ರೂಟ್ ವಾಲ್. ಸೊ ಫ್ರೂಟ್ ವಾಲಿಗೆ ಏನಂತ ಕರಿತೀರಾ? ಇಟ್ ಈಸ್ ಕಾಲ್ಡ್ ಪೆರಿಕಾರ್ಪ್. ಆ್ಯಂಡ್ ದಿಸ್ ಪೆರಿಕಾರ್ಪ್, ಫಾರ್ ಎಕ್ಸಾಂಪಲ್ ನಾನು ಟೊಮ್ಯಾಟೋವನ್ನು ಹಾಕಿದ್ದೀನಿ, ಅರ್ಥ ಆಗಲಿಕ್ಕೆ, ನಿಮಗೆ ಗೊತ್ತಾಗಲಿಕ್ಕೆ. ಟೊಮ್ಯಾಟೋದಲ್ಲಿ ಹೊರಗಡೆ ನಮಗೆ ಕಾಣಿಸುತ್ತಲ್ಲ, ಎಂಟೈರ್ ಟೊಮ್ಯಾಟೋದಲ್ಲಿ ಕಾಣಿಸುತ್ತಲ್ಲ, ದಟ್ ಈಸ್ ಔಟರ್ ಮೋಸ್ಟ್ ಫ್ರೂಟ್ ವಾಲ್. ಅದನ್ನು ನೀವು ಬಿಡಿಸಿದ್ರೆ, ಬಾಯ್ಲ್ ಮಾಡಿ ಟೊಮ್ಯಾಟೋವನ್ನು, ಆ ಹೊರಗಡೆ ವಾಲ್ ಬಿಟ್ಕೊಟ್ಬಿಡುತ್ತೆ. ದಟ್ ಈಸ್ ಔಟರ್ ವಾಲ್ ರಿಮೂವ್ ಆಯಿತು. ಆ್ಯಂಡ್ ದಟ್ ಔಟರ್ ವಾಲ್ ಈಸ್ ಕಾಲ್ಡ್ ಎಕ್ಸೋಕಾರ್ಪ್ ಅಥವಾ ಎಪಿಕಾರ್ಪ್. ಬೆಟರ್ ಟರ್ಮ್ ಈಸ್ ಎಪಿಕಾರ್ಪ್. ಔಟರನ್ನು ಎಪಿಕಾರ್ಪ್ ಅಂತ ಕರೀತಾರೆ. ಅದರ ನೆಕ್ಸ್ಟ್ ಒಳಗಡೆ ನಾವು ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ಮಿಡಲ್ ಲೇಯರ್, ಮೀಸೋಕಾರ್ಪ್. ಏನು ಮ್ಯಾಕ್ಸಿಮಮ್ ಎಡಿಬಲ್ ಪಾರ್ಟ್ ಇದೆಯೋ ಮೀಸೋಕಾರ್ಪ್ ಅಂತ ಕರೆಯೋದು. ಇನ್ನೇನು ಸೀಡ್ಸಿನ ಹತ್ರ ಇರುತ್ತಲ್ಲ, ಇನ್ನರ್ ಲೇಯರ್, ದಟ್ ಈಸ್ ಎಂಡೋಕಾರ್ಪ್. ಸೊ ಪೆರಿಕಾರ್ಪ್, ಇಟ್ ಈಸ್ ದಿ ಕವರಿಂಗ್ ಆಫ್ ಫ್ರೂಟ್, wall of fruit consisting of 3 layers: outer epicarp, middle mesocarp, inner endocarp. But remember, ಕೆಲವೊಂದು ಫ್ರೂಟ್ಸನ್ನು ತಗೊಂಡ್ರೆ, ಸೆ ಫಾರ್ ಎಕ್ಸಾಂಪಲ್ ಫ್ರೂಟ್ ಲೈಕ್ ಮ್ಯಾಂಗೋ, ಕೋಕೋನಟ್, ದೇ ಆರ್ ಕಾಮನ್ಲಿ ಕಾಲ್ಡ್ ಸ್ಟೋನ್ ಫ್ರೂಟ್ಸ್ ಅಥವಾ ಡ್ರೂಪ್ ಫ್ರೂಟ್ಸ್ ಅಂತ ಕರೆಯೋದು. ಡ್ರೂಪ್ ಅಥವಾ ಸ್ಟೋನ್ ಫ್ರೂಟ್ಸ್. ಯಾಕೆ? ಬಿಕಾಸ್ ಡ್ರೂಪ್ ಅಥವಾ ಸ್ಟೋನ್ ಅಂತ ಹೇಳಲಿಕ್ಕೆ 1 or 2 ಕ್ರೈಟೀರಿಯಾಸ್ ಇದೆ. ಒಂದು ಕ್ರೈಟೀರಿಯಾ ಅಂದರೆ ಒಂದು ಕಾರ್ಪೆಲಿಂದ ಡೆವಲಪ್ ಆಗಿರಬೇಕು, ಮೋನೋಕಾರ್ಪೆಲರಿ, ಆ್ಯಂಡ್ ಓವೆರಿ ಶುಡ್ ಬಿ ಸುಪೀರಿಯರ್. ನೆನಪಿದೆಯಾ? ಟೈಪ್ಸ್ ಆಫ್ ಫ್ಲವರ್ಸನ್ನು ಹೇಳಬೇಕಾದ್ರೆ ಈ ಥರ ಪೆಡಿಸಿಲನ್ನು ಬರೆದಿದ್ದೆ, ಮೇಲ್ಗಡೆ ಥ್ಯಾಲಮಸನ್ನು ತೋರಿಸಿದ್ದೆ. ಓವೆರಿ, ಇಫ್ ಸೆಪಲ್, calyx, if corolla, petal develops below the ovary, then flower anna hypogynous and ovary anna superior anta karedidde. ಅದೇ ಥರ ಎಲ್ಲಿ ಥ್ಯಾಲಮಸ್, ಓವೆರಿ, ಕೇಲಿಕ್ಸ್, ಕರೋಲಾ develop above the ovary, the flower is called epigynous and ovary is said to be inferior. Hope
ರಿಕಾಲ್ ಮಾಡ್ಕೊಳ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನೊಂದು ಪೆರಿಗೈನಸ್ ಇತ್ತು. ಯಾವ ಫ್ಲವರಲ್ಲಿ ಓವೆರಿಯ ಕೆಳಗಡೆಯಿಂದ ಸೆಪಲ್ ಪೆಟಲ್ ಡೆವಲಪ್ ಆಗುತ್ತೋ ದಟ್ ಫ್ಲವರ್ ಈಸ್ ಹೈಪೋಗೈನಸ್. ಹೈಪೋ ಅಂದರೆ ಬಿಲೋ, ಗೈನಸ್ ಅಂದರೆ ಗೈನೋಷಿಯಂ ಓವೆರಿ. ಓವೆರಿಯನ್ನು ಸುಪೀರಿಯರ್ ಅಂತ ಕರಿತಾ ಇದ್ವಿ. ಸೊ ಈ ಥರ ಸುಪೀರಿಯರ್ ಓವೆರಿ ಇರಬೇಕು, ಒಂದು ಕಾರ್ಪೆಲ್ಲಿಂದ ಡೆವಲಪ್ ಆಗಿರಬೇಕು, ಆ್ಯಂಡ್ ಇಟ್ ಶುಡ್ ಕಂಟೈನ್ ಒನ್ ಓವ್ಯೂಲ್ ಅಂದರೆ ಒಂದು ಸೀಡ್, ಒನ್ ಕಾರ್ಪೆಲ್ ಆ್ಯಂಡ್ ಸುಪೀರಿಯರ್ ಓವೆರಿ. ಈ ಥರದ ಕಂಡೀಷನ್ಸಿಂದ ಡೆವಲಪ್ ಆಗುವಂಥದ್ರನ್ನು ಮೋಸ್ಟ್ ಆಫ್ ದ ಟೈಮ್ ಡ್ರೂಪ್ ಅಂತ ಕರೆಯೋದು. ಹಾಗಾದರೆ ಎಲ್ಲವೂ ಈ ಕ್ಯಾಟಗರಿಯಲ್ಲಿ ಡ್ರೂಪ್ ಇರುತ್ತಾ? ನೋ. ಏನಿರಬಹುದು ಪಾಸಿಬಿಲಿಟಿ? ಇನ್ನೊಂದು ಕ್ರೈಟೀರಿಯಾ ಬೇಕು, ಡ್ರೂಪ್ ಅಥವಾ ಸ್ಟೋನ್ ಅಂತ ಕರೀಲಿಕ್ಕೆ. ಏನದು? ಔಟ್ ಆಫ್ 3 ಲೇಯರ್ಸ್, ಔಟರ್ ಎಪಿಕಾರ್ಪ್, ಮಿಡಲ್ ಮೀಸೋಕಾರ್ಪ್, ಇನ್ನರ್ ಎಂಡೋಕಾರ್ಪ್, ಈ 3 ಲೇಯರ್ಸಲ್ಲಿ ಒನ್, ಎಸ್ಪೆಷಲಿ ದ ಇನ್ನರ್ ಮೋಸ್ಟ್, ಶುಡ್ ಬಿ ಹಾರ್ಡ್, ಸ್ಟೋನ್ ಥರ ಇರಬೇಕು. ಎಂಡೋಕಾರ್ಪು ಎಡಿಬಲ್ ಇರಬಾರ್ದು, ಹಾರ್ಡ್ ಇರಬೇಕು. ದೆನ್ ಅದನ್ನು ನಾವು ಸ್ಟೋನ್ ಅಥವಾ ಡ್ರೂಪ್ ಅಂತ ಕರೆಯೋದು. ಸೊ ಹಾಗಾದರೆ ಸೆಕೆಂಡ್ ಪಾಯಿಂಟ್ಗೆ ಬನ್ನಿ. ಮ್ಯಾಂಗೋದಲ್ಲಿ ಏನು ಪ್ರಾಪರ್ಟಿ ಇತ್ತು ಅಂದರೆ, ಔಟರಿಗೆ ಬಂದರೆ ಐ ವಿಲ್ ಶೋ ದ ಇಮೇಜ್. ಮ್ಯಾಂಗೋದಲ್ಲಿ ಔಟರ್ ಮೋಸ್ಟ್ ಸಿಪ್ಪೆ ಇದೆಯಲ್ಲ, ಹೊರಗಡೆಯ ಸ್ಕೆಲಿಟನ್ ಇದೆಯಲ್ಲ, ಎಪಿಕಾರ್ಪ್ ಅದು ಅಥವಾ ಎಕ್ಸೋಕಾರ್ಪ್ ಅಂತ ಕೂಡ ಕರಿಬೋದು. ಸೊ ಇದನ್ನು ವಿ ಕ್ಯಾನ್ ಯೂಸ್ ಆರ್ ವಿ ಕ್ಯಾನ್ ಡಿಸ್ಕಾರ್ಡ್. ಸೊ ಅದು ಡಿಪೆಂಡ್ಸ್ ಆನ್ ದ ಪರ್ಸನ್. ಎಕ್ಸೋಕಾರ್ಪ್ ಅದು ಯೂಸ್ ಮಾಡ್ತೀವಲ್ಲ, ಆ್ಯಕ್ಚುಲಿ ತಿಂತೀವಲ್ಲ ಮ್ಯಾಂಗೋದಲ್ಲಿ, ದಟ್ ಈಸ್ ಮಿಡಲ್ ಲೇಯರ್ ಆ್ಯಂಡ್ ದಟ್ ಈಸ್ ನೇಮ್ಡ್ ಆಸ್ ಮೀಸೋಕಾರ್ಪ್. ಯಾವುದು ಹಾರ್ಡ್ ಇದೆ ಅಂತ ಬಿಸಾಡ್ತೀವಿ ನೋಡಿ, ತುಂಬ ಹಾರ್ಡ್ ಇರುತ್ತಲ್ಲ ಈ ಥರ, ದಿಸ್ ಈಸ್ ಎಂಡೋಕಾರ್ಪ್. ಸೊ ಎಂಡೋಕಾರ್ಪಿನ ಜೊತೆಗೆ ಒಳಗಡೆ ಓವ್ಯೂಲ್ ಇದೆ, ಓವ್ಯೂಲಿನ ಮೇಲೆ ಎಂಡೋಕಾರ್ಪ್ ಕವರ್ ಆಗಿ ಹಾರ್ಡ್ ಆಗಿಬಿಟ್ಟಿದೆ. ಯು ಕೆನಾಟ್ ಸೆಪರೇಟ್ ಎಟ್ ಮೆಚುರಿಟಿ ಎಂಡೋಕಾರ್ಪ್ ಫ್ರಮ್ ದಿ ಓವ್ಯೂಲ್. ಸೀಡಿಂದ ಎಂಡೋಕಾರ್ಪನ್ನು ಮೆಚೋರ್ ಆದಮೇಲೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ಮ್ಯಾಂಗೋದಲ್ಲಿ ಔಟರ್ ಎಪಿಕಾರ್ಪ್ ವಿ ಕ್ಯಾನ್ ಯೂಸ್, ಎಡಿಬಲ್ ಇದೆ. ಮಿಡಲ್ ಮೀಸೋಕಾರ್ಪ್ ಅಂತೂ ಪಕ್ಕಾ ಎಡಿಬಲ್, ಫ್ಲೆಶಿ ಇದೆ. ಸೊ ದಟ್ ಈಸ್ ಇನ್ ಮ್ಯಾಂಗೋ ಔಟರ್ ಥಿನ್ ಇದೆ ಎಪಿಕಾರ್ಪ್, ಬೇಕಾದರೆ ಎಡಿಬಲ್ ಮಾಡ್ಬೋದು. ಮಿಡಲ್ ಮಾತ್ರ ಸಾಫ್ಟ್ ಫ್ಲೆಶಿ ಇದೆ, ವಿ ಕ್ಯಾನ್ ಯೂಸ್ ಎಡಿಬಲ್. ಇನ್ನರ್ ಮಾತ್ರ ಎಂಡೋಕಾರ್ಪ್ ಹಾರ್ಡ್ ಇರುತ್ತೆ ಅಥವಾ ಸ್ಟೋನಿ. ವಾಟ್ ಅಬೌಟ್ ಕೋಕೋನಟ್? ಕೋಕೋನಟಲ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್. ವೆನ್ ಯು ಅಬ್ಸರ್ವ್ ದಿ ಕೋಕೋನಟ್, ಸಿ ಲೈಕ್ ದಿಸ್. ಕೋಕೋನಟ್ಟಲ್ಲಿ ಹೊರಗಡೆ ಎಪಿಕಾರ್ಪ್ ಇದೆ, ಸಿಪ್ಪೆ ಇದೆ, ಗ್ರೀನ್ ಕಲರ್, ಹೇಗೂ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸಿಪ್ಪೆನ ಬಿಡಿಸಿದ್ರಿ, ತೆಂಗಿನಕಾಯಿ, ಇಡೀ ತೆಂಗಿನಕಾಯಿನ ಬಿಡಿಸಿದ್ರೆ ಹೊರಗಡೆ ಗ್ರೀನ್ ಅಥವಾ ಕಲರಲ್ಲಿ ಇದೆಯಲ್ಲ, ಅದು ಎಪಿಕಾರ್ಪ್. ಅದನ್ನು ಓಪನ್ ಮಾಡಿದರೆ ಈ ಥರ ಕಾಣಿಸುತ್ತೆ ನಿಮಗೆ, ಫೈಬ್ರಸ್ ಮೀಸೋಕಾರ್ಪ್ ಅದು. ಸೊ ಗೊತ್ತಾಗ್ತಿದೆಯಾ? ಫೈಬ್ರಸ್ ಮೀಸೋಕಾರ್ಪ್. ಅದನ್ನು ಬಿಡಿಸಿದ್ರಿ ಅಂತ ಇಟ್ಕೊಳ್ಳಿ, ಈ ಥರ ತೆಂಗಿನಕಾಯಿ ಸಿಗುತ್ತೆ ನಮಗೆ. ಇದೇನಿದು? ಎಂಡೋಕಾರ್ಪ್. ಹಾರ್ಡ್ ಇದೆ ಎಂಡೋಕಾರ್ಪ್. ಕಾಯಿನ ಒಡೆದ್ವಿ, ಓಪನ್ ಆಯಿತು, 2 ಪೀಸ್ ಆಯಿತು, ಒಳಗಡೆ ವೈಟ್ ಕಾಣಿಸ್ತಾ ಇದೆ, ಅದನ್ನು ಯೂಸ್ ಮಾಡ್ತೀವಿ ನಾವು. ದಟ್ ಈಸ್ ಆ್ಯಕ್ಚುಲಿ ಎಂಡೋಸ್ಪರ್ಮ್ ಅಂತ ಕರೆಯೋದು. ಸೊ ಅಲ್ಲಿಗೆ ಕೋಕೋನಟ್ಟಲ್ಲಿ ವಿ ಆರ್ ನಾಟ್ ಯೂಸಿಂಗ್ ಆ್ಯಕ್ಚುಯಲ್ ಪಾರ್ಟ್ ಆಫ್ ಫ್ರೂಟ್ ಅಂದರೆ ಎಪಿಕಾರ್ಪ್, ಮೀಸೋಕಾರ್ಪ್, ಎಂಡೋಕಾರ್ಪ್. ಈ 3ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನಾವು ಯೂಸ್ ಮಾಡಬೇಕು, ಆಗದು ಟ್ರೂ ಫ್ರೂಟ್ ಆಗಬಹುದು. ಬಟ್ ಇನ್ ಕೇಸ್ ಆಫ್ ಕೋಕೋನಟ್, ಎಪಿಕಾರ್ಪ್ ಈಸ್ ನಾಟ್ ಎಡಿಬಲ್, ಮೀಸೋಕಾರ್ಪ್ ಈಸ್ fibrous, endocarp is stone. So we are using endosperm. ಎಂಡೋಸ್ಪರ್ಮ್ ಅಂದರೆ ನೆಕ್ಸ್ಟ್ ಡೆವಲಪ್ ಆಗುವಂಥ ಎಂಬ್ರಿಯೋಗೆ ಇದು ನರಿಶ್ಮೆಂಟ್ ಕೊಡುವಂಥ ಟಿಶ್ಯೂ, ಎಂಡೋಸ್ಪರ್ಮ್ ಅಂತ ಕರೀತಾರೆ. ಹೇಗೆ ಓವ್ಯೂಲಿಗೆ ಪ್ಲಾಸೆಂಟಾ ನರಿಶ್ಮೆಂಟನ್ನು ಕೊಡುತ್ತೋ, ಲೈಕ್ ದಟ್ ಆಫ್ಟರ್ ಫರ್ಟಿಲೈಸೇಷನ್ ಓವ್ಯೂಲ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದಿ ಎಂಬ್ರಿಯೋ ಅಥವಾ ಸೀಡ್. ಆ ಸೀಡಲ್ಲಿರುವಂಥ ಎಂಬ್ರಿಯೋಗೆ ನರಿಶ್ಮೆಂಟನ್ನು ಕೊಡೋದು ದಟ್ ಈಸ್ ಎಂಡೋಸ್ಪರ್ಮ್. ಸೊ ವಿ ಆರ್ ಯೂಸಿಂಗ್ ಎಂಡೋಸ್ಪರ್ಮ್ ಇನ್ ದಿ ಕೋಕೋನಟ್. ಸೊ ಇನ್ ಕೇಸ್ ಆಫ್ ಲೈಕ್ ದಿಸ್, ಇನ್ ಕೇಸ್ ಆಫ್ ಕೋಕೋನಟ್, ಮೀಸೋಕಾರ್ಪ್ ಈಸ್ ನಾಟ್ ಎಡಿಬಲ್, ಇಟ್ ಈಸ್ ಫೈಬ್ರಸ್. ಏನು ಹೇಳಿದೆ? ಡ್ರೂಪ್ ಅಂದರೆ
ಹಾರ್ಡ್ ಇರಬೇಕು. ಎಂಡೋಕಾರ್ಪ್ ಈಸ್ ಹಾರ್ಡ್. ಕೋಕೋನಟ್ಟಲ್ಲಿ ಎಂಡೋಕಾರ್ಪ್ ಈಸ್ ಹಾರ್ಡ್. ಮ್ಯಾಂಗೋದಲ್ಲಿ ಎಂಡೋಕಾರ್ಪ್ ಈಸ್ ಹಾರ್ಡ್. ಹೆನ್ಸ್ ದೇ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಸ್ಟೋನ್ ಫ್ರೂಟ್ಸ್ ಅಥವಾ ಡ್ರೂಪ್ ಫ್ರೂಟ್ಸ್. ಅರ್ಥ ಆಗಿದೆಯಾ? ಸೊ ಏನೇನನ್ನ ನೀವು ಕಲ್ತ್ರಿ? ವಾಟ್ ಈಸ್ ಫ್ರೂಟ್? ಫ್ರೂಟ್ ಈಸ್ ರೈಪಂಡ್ ಅಥವಾ ಮೆಚೋರ್ಡ್ ಓವೆರಿ ಫಾರ್ಮ್ಡ್ ಆಫ್ಟರ್ ಫರ್ಟಿಲೈಸೇಷನ್. In some plants, without fertilization, ovary can ripe. That is parthenocarpic. So, in case of fruit, it has three walls: outer epicarp, middle mesocarp, inner endocarp. In case of drupe fruits, the epicarp may be edible or not. In case of mango, mesocarp is soft, edible, whereas in case of coconut, mesocarp is not edible, it is fibrous. ಸೊ ಇದು ಕ್ಯಾರೆಕ್ಟರ್ಸ್ ಇರೋದು. ತುಂಬ ಟ್ವಿಸ್ಟೆಡ್ ಕ್ವಶನ್ಸ್ ಬಂದಾಗ ಡಿಫರೆನ್ಷಿಯೇಟ್ ದಿ ಡ್ರೂಪ್ ಆಫ್ ಮ್ಯಾಂಗೋ ಫ್ರಮ್ ದ ಡ್ರೂಪ್ ಆಫ್ ಕೋಕೋನಟ್ ಅಂತ ಕೇಳ್ತಾರೆ. ಎರಡೂ ಸ್ಟೋನ್ ಫ್ರೂಟ್ಸೇ. ಅವಾಗ ಏನು ಡಿಫ್ರೆನ್ಷಿಯೇಟ್ ಮಾಡಬೇಕು? ಒಂದು ಪಾಯಿಂಟನ್ನು ಹೈಲೈಟ್ ಮಾಡಿ. ಇನ್ ಕೇಸ್ ಆಫ್ ಮ್ಯಾಂಗೋ, ದಿ ಮಿಡಲ್ ಫ್ಲೆಶಿ mesocarp is edible, whereas in coconut the mesocarp is not edible, it is fibrous. ಮ್ಯಾಂಗೋದಲ್ಲಿ ಎಡಿಬಲ್ ಇದೆ, ತಿನ್ಬೋದು. ಕೋಕೋನಟ್ಟಲ್ಲಿ ನಾಟ್ ಎಡಿಬಲ್. ಮ್ಯಾಂಗೋದಲ್ಲಿ ಫ್ಲೆಶಿ ಇದೆ, ಸಾಫ್ಟ್ ಇದೆ, ವೆರಾಸ್ ಕೋಕೋನಟ್ಟಲ್ಲಿ ಇಟ್ ಈಸ್ ಫೈಬ್ರಸ್. ಸೊ ಈ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಸೊ ಅಲ್ಲಿಗೆ ಇವತ್ತಿನ ಕಾನ್ಸೆಪ್ಟಲ್ಲಿ ಪ್ಲೆಸೆಂಟ್ ಆದ ಕ್ವಶನ್ಸ್ 5 ಮಾರ್ಕಲ್ಲಿ. ವಾಟ್ ಈಸ್ ಫ್ರೂಟ್? ಸೊ ದಟ್ ಈಸ್ ವಾಟ್ ಈಸ್ ಫ್ರೂಟ್ 1 ಮಾರ್ಕಲ್ಲಿ ಕೇಳ್ಬೋದು. ವಾಟ್ ಆರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್? ಅಗೇನ್ 1 ಮಾರ್ಕಿನ ಕ್ವಶನ್. ನೇಮ್ ದಿ ಫ್ರೂಟ್ ವಾಲ್. ಪೆರಿಕಾರ್ಪ್ 1 ಮಾರ್ಕಿನ ಕ್ವಶನ್. ಪೆರಿಕಾರ್ಪ್ಸ್ನ ಲೇಯರ್ಸನ್ನು ಮೆನ್ಷನ್ ಮಾಡಿ. ಮೆನ್ಷನ್ ದಿ ಲೇಯರ್ಸ್ ಆಫ್ ಪೆರಿಕಾರ್ಪ್. ಔಟರ್ ಎಪಿಕಾರ್ಪ್, ಮಿಡಲ್ ಮೀಸೋಕಾರ್ಪ್, ಇನ್ನರ್ ಎಂಡೋಕಾರ್ಪ್ ಅಂತ ಬರೀತೀರಾ. ದೆನ್ ವಾಟ್ ಆರ್ ಡ್ರೂಪ್ ಫ್ರೂಟ್ಸ್? ಡ್ರೂಪ್ ಫ್ರೂಟ್ ಅಂದರೆ ಏನು ಡಿಫೈನ್ ಮಾಡಬೇಕು? ಇದನ್ನು ಡ್ರೂಪ್ ಫ್ರೂಟ್ಸ್ ಡೆವಲಪ್ ಫ್ರಮ್ monocarpellary, single carpel, superior ovary with 1 seed. and ಮ್ಯಾಂಗೋ ಮತ್ತು ಕೋಕೋನಟಿನ ಡಿಫರೆನ್ಸ್ ಕೇಳಿದಾಗ ಎಂಡೋಕಾರ್ಪ್ ಸೇಮ್ ಇರೋದ್ರಿಂದ ಯು ಹ್ಯಾವ್ ಟು ರೈಟ್ ಓನ್ಲಿ ಮೀಸೋಕಾರ್ಪ್. ಮ್ಯಾಂಗೋದಲ್ಲಿ ಫ್ಲೆಶಿ ಎಡಿಬಲ್ ಇದೆ, ಕೋಕೋನಟಲ್ಲಿ ಇಟ್ ಈಸ್ ಫೈಬ್ರಸ್ ನಾಟ್ ಎಡಿಬಲ್ ಅನ್ನೋದನ್ನು ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ಸೊ ದಿಸ್ ಈಸ್ ಅಬೌಟ್ fruit and presentation. In next sessions we will discuss the structure of seed. Fertilization ಆದಮೇಲೆ ಓವೆರಿ ಫ್ರೂಟ್ ಆಯಿತು, ಓವ್ಯೂಲ್ ಸೀಡ್ ಆಗುತ್ತೆ. ಸೊ ಸೀಡ್ಸಿನ ಕ್ಯಾರೆಕ್ಟರ್ ಏನು, ಸೀಡ್ಸಲ್ಲಿ ಎಷ್ಟು ವೆರೈಟಿ ಸೀಡ್ಸ್ ಇದೆ, ಅದರ ಡೀಟೇಲ್ ಸ್ಟ್ರಕ್ಚರ್ಸನ್ನು ಲೆಟ್